ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಅರ್ಚಕರು ಶಾರದನ್ಗೆ ಪ್ರಸಾದ ತರಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಅನಸೂಯ ಶಾರದನ್ ಕರ್ಕೊಂಡು ಬರ್ತಾ ಇರ್ತಾಳೆ. ಅವರಿಬ್ಬರಿಂದ ಫಾಲೋ ಮಾಡ್ಕೊಂಡು ಜ್ಯೋತಿಕನು ಬರ್ತಿರ್ಬೇಕಾದ್ರೆ, ಏನಕ್ಕೆ ಬರ್ತಾ ಇದ್ದೀರಾ ಜ್ಯೋತಿಕ ಅವರೇ, ಏನಾದರೂ ಬೇಕಿತ್ತ ಅಂತ ಅನಸೂಯ ಕೇಳ್ತಿರ್ಬೇಕಾದ್ರೆ, ನಾನು ಪ್ರಸಾದ ತರಕ್ಕೆ ಅಂತ ಬರ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದೆ ಹೇಳ್ತಾ ಇರ್ತಾಳೆ, ಬೇಡ ನೀವಲ್ಲಿ ಕೂತ್ಕೊಳ್ಳಿ, ನಾನೇ ತೊಗೊಬರ್ತೀನಿ ಅಂತ ಅಂದಾಗ, ನಾನೇನಕ್ಕೆ ತರಬಾರ್ದು, ನಮ್ಮ ಮನೇಲಿ ತಾನೇ ಪೂಜೆ ಮಾಡಿಸ್ತಿರೋದು, ಅಂದಮೇಲೆ ನಾನು ಪ್ರಸಾದ ತಂದರೆ ಏನಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಜ್ಯೋತಿಕಾಗೆ ಆಫೀಸಿಂದ ಫೋನ್ ಬರ್ತಿರ್ಬೇಕಾದ್ರೆ ಅವಳು ಸ್ವಲ್ಪ ಬ್ಯುಸಿ ಆಗಿಬಿಡ್ತಾಳೆ. ಸರಿ ಆಯಿತು, ಆ ಕೊಟೇಶನ್ ಕಳ್ಸೋಕ್ಕಾಗಲಿಲ್ಲ, ಇವತ್ತು ನಾನು ಹೊರಗಡೆ ಇದ್ದೆ, ಕಳಿಸ್ತೀನಿ ಹಾಗೆ ಹೀಗೆ ಅಂತ ಸ್ವಲ್ಪ ದೂರ ಹೋಗಿ ಮಾತಾಡ್ತಿರ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ಶಾರದಾ ಅಲ್ಲಿ ಭಟ್ರು ಪ್ರಸಾದನ ಮಾಡಿದರೆ ನೋಡ್ಕೊಂಡು ತಗೋಬೋಗು ನೀನು ಅಂತ ಕಳಿಸ್ಕೊಡ್ತಾ ಇರ್ತಾಳೆ. ಹಾಗೇನೊಂದ್ ಕಡೆ ಅನಸೂಯ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಶಾರದನ್ಗೆ ಯಾವಾಗಲೂ ತೊಂದರೆ ಕೊಡಬೇಕು ಅಂತ ಈ ಜ್ಯೋತಿಕ ಬರ್ತಾಳೆ, ಇವಳಿ ಸರಿಯಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ದೇವ್ರ ದೀಪ ಹಚ್ಚಕ್ಕೆ ಅಂತ ಎಣ್ಣೆ ಇಟ್ಟಿರ್ತಾರೆ. ಆ ಎಣ್ಣೆನ ಸ್ವಲ್ಪ ಬಟ್ಲಿ ತಗೊಂಡು ಅವಳು ಬರೋ ದಾರಿಗೆ ಸುರಿದ್ಬಿಟ್ಟು ತನ್ನ ಪಾಡಿಗೆ ತಾನು ಏನು ಗೊತ್ತಿಲ್ಲದ ರೀತಿ ಅನಸೂಯ ಬರ್ತಾಳೆ. ಇನ್ನೊಂದು ಕಡೆ ಶಾರದಾ ಭಟ್ರ ಹತ್ರ ಬಂದು ಪ್ರಸಾದ ಎಲ್ಲ ರೆಡಿಯಾಗಿದೆ ಅಂತ ಕೇಳಬೇಕಾದ್ರೆ, ಎಲ್ಲ ರೆಡಿಯಾಗಿದೆ, ಚಿಕ್ಕ ಪಾತ್ರೆಯಲ್ಲಿರೋದನ್ನ ನೈವೇದ್ಯಕ್ಕೆ ತಗೊಂಡೋಗಿ ಹಾಗೆ ದೊಡ್ಡ ಪಾತ್ರೆ ನಾನು ರೆಡಿ ಮಾಡಿಟ್ಟಿರ್ತೀನಿ, ಅದನ್ನು ಜನಗಳಿಗೆಲ್ಲ ಕೊಡಿ ಅಮ್ಮಾರೆ ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅದು ಸ್ವಲ್ಪ ಸುಡ್ತಾ ಇರುತ್ತೆ. ಅಮ್ಮ ಸುಡ್ತಾ ಇದೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ನೋಡು ಶಾರದಾ, ನೀನು ಅದನ್ನು ಮುಟ್ಟಿ ಬೊಬ್ಬೆ ಬರೆಸ್ಕೋಬೇಡ, ನಾನು ಅದನ್ನು ತೊಗೊಂಡು ಹೋಗ್ತೀನಿ, ಸುಮ್ಮನೆ ಇರು ಅಂತ ಅನಸೂಯ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಅಮ್ಮ, ಯಾರು ತೊಗೊಂಡೋದ್ರೇನು ಬಿಸಿ, ನಾನು ನೀವು ಅಂತ ಕೇಳಲ್ಲ, ಅದ್ರ ಕೆಲಸನ ಅದು ತನ್ನ ಪಾಡಿಗೆ ತಾನು ಮಾಡುತ್ತೆ, ಅಷ್ಟು ಏನು ಜಾಸ್ತಿ ಸುಡ್ತಾ ಇಲ್ಲ, ಇದನ್ನು ನಾನು ಇಟ್ಕೋತೀನಿ ಅಂತ ಶಾರದಾನೇ ತೊಗೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ನೋಡ್ಬಿಡ್ತಾಳೆ. ಏ ಶಾರದಾ, ನಾನು ಪ್ರಸಾದ ತೊಗೊಂಡೋಗ್ತೀನಿ ಅಂತ ಅಂತಿದ್ರೆ ನೀನೇ ಹೋಗಿ ತೊಗೊಂಡೋಗ್ತಿದ್ದೀಯಲ್ಲ, ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಫೋರ್ಸಾಗಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಎಣ್ಣೆನ ಜಾರಿ ರಬಕ್ಕಂತ ಬಿದ್ದುಬಿಡ್ತಾಳೆ. ಅಮ್ಮ ಅಮ್ಮ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಎಲ್ಲ ಜನಗಳು ಸಹ ನೋಡ್ತಾ ಇರ್ತಾರೆ. ಹಾಗೆ ಅಲ್ಲಿರೋ ಜನಗಳೆಲ್ಲ ಓಡೋಡಿ ಬರ್ತಾ ಇರ್ತಾರೆ. ಏನಾಯ್ತಮ್ಮ ಏನಾಯ್ತು ಅಂತ ಅನ್ಬೇಕಾದ್ರೆ ಭಟ್ರು ಸಹ ಓಡೋಗ್ತಾ ಇರ್ತಾರೆ. ಯಾಕಮ್ಮ ಎಣ್ಣೆ ಚೆಲ್ಲಿದೆ ನೋಡ್ಕೊಂಬರ್ಬೇಕಲ್ವಾ ಅಂತ ಅಂದಾಗ, ನನ್ನ ಕಾಲು ಉಳುಕ್ತು ಅಂತ ಅನ್ಸುತ್ತೆ, ಅಥವಾ ಮುರ್ದೆ ಹೋಗಿದೆಯೋ ನನಗಂತೂ ಗೊತ್ತಿಲ್ಲ, ಎದ್ದೇಳಕ್ಕಾಗ್ತಿಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಜ್ಯೋತಿಕಾ ಕೇಳ್ತಿರ್ಬೇಕಾದ್ರೆ ಎಲ್ಲ ಜನಗಳು ಬಂದು ಅವಳನ್ನ ಕೈ ಹಿಡಿದು ಎತ್ತುತ್ತಾ ಇರ್ತಾರೆ. ಅಮ್ಮ ನನಗೆ ನಡೆಯೋಕ್ಕಾಗ್ತಿಲ್ಲ, ಪೂಜೆಗೆ ಬೇರೆ ಟೈಮ್ ಆಗ್ತಾ ಇದೆ, ಪ್ಲೀಸ್ ನಮ್ಮ ಮನೆಯವ್ರ ಹತ್ರ ಬಿಟ್ಬಿಡಿ ಅಂತ ಅಂದಾಗ, ಭಟ್ರು ನಾನು ಅವ್ರಿಗೆ ಹೋಗಿ ಹೇಳಿ ಬರ್ತೀನಮ್ಮ, ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೋ ಅಂತ ಓಡೋಗ್ತಿರ್ಬೇಕಾದ್ರೆ ಅನಸೂಯ ಅವ್ರನ್ನ ಕರೆದು ಹೇಳ್ತಾ ಇರ್ತಾಳೆ, ಆ ಹುಡುಗಿಗೆ ತುಂಬ ಏಟಾಗಿದೆ ಅಲ್ವಾ, ಅವ್ರ ಮನೆಯವ್ರಿಗೆ ನಾನು ಈ ವಿಷಯನ ಹೇಳ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪಾಡಿ ನೀವು ಪ್ರಸಾದ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಬೇರೊಬ್ಬರಿಗೆ ಕೇಡು ಬಯಸಕ್ಕೆ ಹೋದರೆ ದೇವರು ಏನು ಮಾಡಬೇಕೋ ಅದನ್ನೇ ಮಾಡಿದ್ದೇನೆ ನಿನಗೆ, ನಾನು ಅದನ್ನೇ ಮಾಡಿದ್ದೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೇನೊಂದು ಕಡೆ ಶಾರದಾ ನೈವೇದ್ಯಕ್ಕೆ ಅಂತ ಪ್ರಸಾದನ ಕೊಟ್ಟಾದಾಗ ಈ ಕಡೆ ಅರ್ಚಕರು ತುಂಬ ಭಕ್ತಿಯಿಂದ ಪ್ರಸಾದನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಹಾಗೆ ಮಂತ್ರ ಎಲ್ಲನೂ ಸಹ ಹೇಳ್ಕೊಂಡು ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಈ ಶಾರದಾ ಪ್ರಸಾದ ಹಾಗೆ ಪೂಜೆ ಅದು ಇದು ಅಂತ ಅನ್ಕೊಬಿಟ್ಟು ಮನೆಯವ್ರಿಗೆಲ್ಲ ಹತ್ರ ಆಗ್ತಾ ಇದ್ದಾಳೆ, ನನ್ನ ಮೊಮ್ಮಗಳ ಗತಿ ಏನು, ಒಂದು ವೇಳೆ ನಮ್ಮ ಮನೆಗೆ ಶಾರದಾ ಬಂದರೆ ನನ್ನ ಮತ್ತೆ ಜ್ಯೋತಿಕನ ಗತಿ ಏನು ಅಂತ ಯೋಚನೆ ಮಾಡಿಬಿಟ್ಟು ನನ್ನ ಮೊಮ್ಮಗಳು ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಹಿಂತಿರುಗಿ ನೋಡ್ತಾರೆ, ಜ್ಯೋತಿಕಾ ಮಾತ್ರ ಇರೋದೇ ಇಲ್ಲ. ಹಾಗೆ ಮುರಳಿನ ಸಹ ಜ್ಯೋತಿಕಾ ಇಲ್ಲೋದ್ಲು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯ ಬಂದು ಹೇಳ್ತಾ ಇರ್ತಾಳೆ, ಜ್ಯೋತಿಕಾ ಅವರು ಫೋನಲ್ಲಿ ಮಾತಾಡ್ಕೊಂಡು ಆ ಕಡೆ ಎಲ್ಲ ಓದ್ತಿದ್ರು ಅಂತ ಅನ್ಬೇಕಾದ್ರೆ ಒಂದ್ಸಲ ಕಾಲ್ ಮಾಡಮ್ಮ ಅಂತ ಆರ್ತಿಕ್ ತಾತ ಹೇಳ್ತಾ ಇರ್ತಾರೆ. ಕಾಲ್ ಮಾಡಿದರೆ ನಾಟ್ ರೀಚಬಲ್ ಅಂತ ಬರ್ತಾ ಇರೋದನ್ನ ನೋಡಿ ತಾತ ನಾಟ್ ರೀಚಬಲ್ ಬರ್ತಿದೆ ಅಂತ ಅಂದಾಗ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಪೂಜೆ ನಿಲ್ಸೋದು ಬೇಡ, ಅವಳು ಯಾವಾಗಲೂ ಆಫೀಸ್ ಕೆಲಸದಲ್ಲಿ ಆಗಿರ್ತಾಳೆ, ಸೊ ಹಂಗಾಗಿ ಯಾರೋ ಕಾಲ್ ಮಾಡಿರ್ಬೋದು, ಆಗಿದ್ದಾಳೆ, ನೀವು ತಲೆ ಕೆಡಿಸ್ಕೋಬೇಡಿ ಮಾವ, ಪೂಜೆನ ಮುಂದುವರ್ಸೋಣ, ಟೈಮ್ ಆಗ್ತಿದೆ ಅಂತ ಅಂದಾಗ ಅರ್ಚಕರು ಸಹ ಹೇಳ್ತಾ ಇರ್ತಾರೆ, ಹೌದು ನಿಮ್ಮ ಪೂರ್ವಜರು ಮಾಡ್ಕೊಂಡಿರೋ ಪೂಜೆನ ಮುಂದುವರಿಸಬೇಕು, ಹಾಗೆ ಈಗ ಸಮಯ ಮೀರೋಗ್ತಿದೆ, ಅದನ್ನು ದಯವಿಟ್ಟು ಬಿಡಬೇಡಿ, ಇಲ್ಲ ಅಂತಂದರೆ ತುಂಬ ತೊಂದರೆ ಆಗುತ್ತೆ ಅಂತ ಅಂದಾಗ, ಸರಿ ಆಯಿತು ನಿಮ್ಮ ಪಾಡಿ ನೀವು ಪೂಜೆ ಮಾಡಿ ಅಂತ ತಾತ ಹೇಳ್ತಾ ಇದ್ರೆ, ನನ್ನ ಮೊಮ್ಮಗಳಿಲ್ದಲೇ ಪೂಜೆ ಮಾಡ್ತೀರಾ ಅಂತ ಅನ್ಬೇಕಾದ್ರೆ, ನೋಡು ಪಾರಿಜಾತ ಇಷ್ಟತಕ್ಕ ಅವಳು ಇಲ್ಲೇ ಇದ್ಲು, ಇವಾಗ ಎಲ್ಲೋದ್ಲು ಅಂತಂದರೆ ನಮ್ಗೇನು ಗೊತ್ತು, ಸುಮ್ಮನಿರು ಅಂತ ತಾತ ಬೈತಾ ಇರ್ತಾರೆ. ಮತ್ತೆ ತಾತ ಅವಳಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ, ಪೂಜೆ ಟೈಮಿಗೆ ಫೋನ್ ಇಟ್ಕೊಂಡು ಹೋಗಿದ್ದಾಳಲ್ಲ, ಫೋನೇ ಹೆಚ್ಚಂತ ಬೈತಾ ಇದ್ರೆ, ಎಲ್ಲೋದ್ಲು ಗ್ರಾನಿ ಅಂತ ಈ ಕಡೆ ಪಾರಿಜಾತ ಹುಡ್ಕೊಂಡ್ ಬರ್ತಾ ಇರ್ತಾಳೆ. ಅಂತೂ ಇಂತೂ ಈ ಕಡೆ ಜ್ಯೋತಿಕಾ ಸ್ವಲ್ಪ ಎದಳಕ್ಕೆ ಟ್ರೈ ಮಾಡಿಕೊಂಡು ಅಯ್ಯೋ ಅಪ್ಪ ಅಮ್ಮ ಅಂದ್ಕೊಂಡು ಎದ್ಕೊಂಡು ಬರ್ತಾ ಇರಬೇಕಾದ್ರೆ ನಡ್ಕೊಂಡು ಕುಣ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಓಡೋಡಿ ಬರ್ತಾಳೆ. ಏನಾಯ್ತು ಗೋಲ್ಡಿ ಅಂತ ಅನ್ಬೇಕಾದ್ರೆ ಏನಂತ ಹೇಳಿ, ಇದು ನನಗನ್ಸುತ್ತೆ ಈ ಪ್ಲಾನು ಶಾರದಾ ಮತ್ತೆ ಆ ಅನುಸೂಯಿಂದ ಇರ್ಬೋದು, ಬೇಕು ಬೇಕು ಅಂತ ಎಣ್ಣೆ ಚೆಲ್ಲಿದ್ದಾರೆ, ನಾನು ನೋಡ್ದೆಲ್ಲ ಜಾರಿ ಬಿದ್ದುಬಿಟ್ಟೆ, ತುಂಬ ಏಟಾಗ್ತಿದೆ, ತುಂಬ ನೋವಾಗ್ತಿದೆ ಅಂತ ಅಂದಾಗ, ಅಯ್ಯೋ ಎಲ್ಲ ನಿನ್ನ ಕರ್ಮ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ನನಗೆ ಇಷ್ಟೊಂಥರ ತೊಂದರೆ ಕೊಟ್ಟ ಮೇಲೆ ಅವಳನ್ನ ಪೂಜೆ ಕೂರಿಸ್ಬಾರ್ದು, ನಾವೇನಾದರೂ ಮಾಡಬೇಕು ಬನ್ನಿ ಗ್ರಾನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು
ಇನ್ನೊಂದು ಕಡೆ ಪೂಜೆನ ತುಂಬ ಚೆನ್ನಾಗಿ ಈ ಕಡೆ ಶಾರದಾ ಮತ್ತು ಸಿದ್ದು ಆಲ್ರೆಡಿ ಮಾಡಿರ್ತಾರೆ. ಜೊತೆಗೆ ಬರ್ತಾಳೆ. ಬಂದ್ಬಿಟ್ಟು ಏನು ತಾತ ನಾನೊಬ್ಳು ಇದೀನಿ ಅನ್ನೋದೇ ಮರ್ತ್ಬಿಟ್ಟು ನೀವು ನಿಮ್ಮ ಪಾಡಿ ನೀವು ಪೂಜೆ ಮಾಡಿದಿರಲ್ಲ, ಪೂಜೆ ಆಲ್ರೆಡಿ ಮುಗಿಸಿದ್ದೀರಾ ಅಂತ ಅಂದಾಗ ನಿನಗೆ ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ವಾ? ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಆ ಟೈಮಲ್ಲಿ ಆಗಲೇಬೇಕು, ನೀನೆಲ್ಲಿ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಈ ಕಡೆ ಅರ್ಚಕರು ಪ್ರಸಾದ ಥರ ಕೇಳಿದ್ರಲ್ಲ ಅದನ್ನು ತರಬೇಕು ಅಂತ ನಾನು ಹೋಗಿದ್ದೆ, ಯಾರೋ ಈಡೇಟ್ಗಳು ಅಲ್ಲಿ ಎಣ್ಣೆ ಚೆಲ್ಲಿದ್ರು, ಮಿಸ್ ಆಗಿ ಜಾರಿ ಬಿದ್ದುಬಿಟ್ಟೆ ಅಂತ ಅಂದಾಗ ದಶರಥ ಹೇಳ್ತಾ ಇರ್ತಾನೆ ಪ್ರಸಾದಕ್ಕೆ ತರಕ್ಕೋಸ್ಕರ ಈ ಕಡೆ ಶಾರದಾ ಓದ್ಲುತ್ತಾನೆ, ನೀನೇನು ಕೋದೆ ಜೋ ಅಂತ ಅನ್ಬೇಕಾದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಸುಮ್ಮನೆ ಇರೂರಿ, ಅವಳು ತುಂಬ ಪೆಟ್ಟು ಮಾಡ್ಕೊಂಡಿದ್ದಾಳೆ, ನೀವು ಯಾಕೆ ಮಾತಿನ ಮೇಲೆ ಮಾತು ಕೊಡ್ತಾ ಇದ್ದೀರಾ, ಅವಳಿಗೆ ಬೇಜಾರು ಮಾಡಬೇಡಿ ಅಂತ ಸುಮಿತ್ರ ಹೇಳ್ತಾ ಇರಬೇಕಾದ್ರೆ ಈ ಕಡೆ ತುಂಬ ಏಟಾಗಿದೆಯಾ ಬಾರಮ್ಮ ಕೂತ್ಕೊಂತ ವಿಮಲ ಮುರಳಿ ಕರಿತಾ ಇದ್ರೆ ನನಗೆ ಯಾರು ಪ್ರೀತಿ ಕನಸನ್ನು ತೋರಿಸ್ಬೇಡಿ, ನನ್ನ ಬಿಟ್ಟು ನೀವು ಪೂಜೆ ಮಾಡಿದಿರಾ ಅಂತ ಕೂಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ ಇದೊಳ್ಳೆನಿಂದ ಸರಿ ಆಯ್ತಲ್ಲ, ಟೈಮಿಗೆ ಕರೆಕ್ಟಾಗಿ ಮಾಡೋದು ಬಿಟ್ಟು ಇನ್ನೇನು ಹಾಗೆ ಇರಬೇಕಿತ್ತ ಜೋ ಅಂತ ಬೈತಾ ಇರ್ತಾರೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ ಏನು ಮಾತಾಡ್ಬೇಡ ಸುಮ್ಮನಿರು ಗೋಲ್ಡಿ ಅಂತ ಇರ್ಬೇಕಾರೆ ದಶರಥ ಹೇಳ್ತಾ ಇರ್ತಾನೆ ನಿನ್ನ ನೆನಪು ನಮಗೆ ಇದೆಯಾ ಜ್ಯೋತಿಕಾ, ನಾವು ಫೋನ್ ಮಾಡಿದ್ವಿ ಆದರೆ ನಿನ್ನ ಫೋನು ನಾಟ್ ರೀಚಬಲ್ ಬಂತು ಅಂತ ಅಂದಾಗ ಸರಿ ಪರವಾಗಿಲ್ಲ ಬಿಡಿ ಪಾಪ, ಏನು ಗೊತ್ತಾ ಆಲ್ರೆಡಿ ಪೂಜೆನೂ ಮುಗ್ದೋಗಿದೆ, ಇವಾಗ ವಾದ ಮಾಡಿ ಏನು ಪ್ರಯೋಜನ ಅಂತ ಅಂದಾಗ ಎಲ್ಲರೂ ಸಹ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ಹಾಗೇನೊಂದು ಕಡೆ ಪುರೋಹಿತರು ಎಲ್ಲರಿಗೂ ಪ್ರಸಾದ ಕೊಟ್ಟು ಹಾಗೆ ಹೇಳ್ತಾ ಇರ್ತಾರೆ ನೋಡಿ ರಾಯರೇ ಪೂಜೆ ತುಂಬ ಚೆನ್ನಾಗಾಯ್ತು, ಸಾಕ್ಷಾತ್ ಪರಮ ಶಿವನೇ ಬಂದು ನಿಮಗೆ ಆಶೀರ್ವಾದ ಮಾಡೋ ರೀತಿ ಇತ್ತು, ತುಂಬ ಚೆನ್ನಾಗಾಯ್ತು ಪೂಜೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಪುರೋಹಿತರು ರಾಯರೇ ಎಲ್ಲರಿಗೂ ಪ್ರಸಾದನ ನೀವು ಕೊಟ್ಬಿಡಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಪಾರಿಜಾತ ಮತ್ತು ಜ್ಯೋತಿಕಾ ಮಾತಾಡ್ತಾ ಇರ್ತಾರೆ. ನೋಡ್ದ ಶಾರದಾನೇ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಲು, ನನಗನ್ಸುತ್ತೆ ಈ ಕೆಲಸನ ಖಂಡಿತ ಶಾರದಾ ಮಾಡಿರಲ್ಲ, ಅವಳಿಗೆಲ್ಲ ಅಷ್ಟು ಧೈರ್ಯ ಬರಬೇಕು, ಅನುಸೂಯನೇ ಪಕ್ಕ ಮಾಡಿರ್ತಾಳೆ, ನಿನ್ನ ಪೂಜೆಗೆ ಶಾರದನ ಕೂರಕ್ಕೆ ಬಿಡಲ್ಲ ಅಂತ ಎಣ್ಣೆ ಚೆಲ್ಲಿ ಈ ರೀತಿ ನಿನ್ನನ್ನು ಬೀಡಿಸಿ ಟ್ರ್ಯಾಪ್ ಮಾಡಿದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಏನು ಮಾಡೋದು ಗ್ರಾನಿ ಅಂತ ಅನ್ಬೇಕಾದ್ರೆ ಏನಾದರೂ ಒಂದು ಮಾಡಲೇಬೇಕು, ಇಲ್ಲ ಅಂತಂದರೆ ಆ ಗಯ್ಯಾಳಿ ಅನುಸೂಯ ನಮಗೇನಾದರೂ ಮಾಡಿಬಿಡ್ತಾಳೆ, ಆಮೇಲೆ ಶಾರದಾ ದಶರಥನ ಮಗಳಾಗಿ ಮನೆಗೆ ವಾಪಸ್ ಬಂದರೆ ನಮ್ಮ ಗತಿ ಏನು ಜೋ, ಏನು ಗೊತ್ತಾ ನಾವು ಇವಾಗ ಬೆಳ್ಳಿ ತಟ್ಟೆಯಲ್ಲಿ ಅಚ್ಚಕಟ್ಟಾಗಿ ಊಟ ಮಾಡ್ತಾ ಇದ್ದೀವಿ, ಅವಳೇನಾದರೂ ಬತ್ತು ಅಂದರೆ ಅಲ್ಯೂಮಿನಿಯಂ ಸ್ಟೀಲ್ ತಟ್ಟೆನೇ ಗತಿ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ನಾವು ಅಮ್ಮ ತಾಯಿ ಅಂತ ಭಿಕ್ಷೆ ಎತ್ತಬೇಕಾಗುತ್ತೆ ಅಂತ ಹೇಳ್ತಾ ಇದ್ರೆ ಜ್ಯೋತಿಕಾ ಕನಸು ಕಾಣ್ತಾ ಇರ್ತಾಳೆ, ಅಮ್ಮ ತಾಯಿ ₹1 ದುಡ್ಡಿದ್ರೆ ಹಾಕಿ, ಸ್ವಲ್ಪ ಅನ್ನ ಇದ್ರೆ ಹಾಕಿ ಅಂತ ಭಿಕ್ಷೆ ಬೇಡೋ ರೀತಿ ಕಾಣ್ತಾ ಇರಬೇಕಾದ್ರೆ ಶಾರದಾ ಇಬ್ಬರಿಗೂ ₹1 ದುಡ್ಡು ಹಾಕ್ತಾ ಇರ್ತಾಳೆ. ಅದನ್ನೆಲ್ಲ ನೆನೆಸ್ಕೊಂಡು ಸಡನ್ನಾಗಿ ಶಾಕ್ ಆಗಿ ಅವಳು ಇಲ್ಲ ನೋ ಈ ರೀತಿ ಆಗೋಕ್ಕೆ ನಾನು ಖಂಡಿತ ಬಿಡಲ್ಲ ಗ್ರಾನಿ, ಏನಾದರೂ ಒಂದು ಗತಿ ಮಾಡಲೇಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಇರಲ್ಲ ಅಂತ ಅಂದಾಗ ಇದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ, ಏನು ಗೊತ್ತಾ ಮತ್ತೆ ಬರೋ ಔಷಧಿ ನನ್ನ ಹತ್ರ ಇದೆ, ಅದನ್ನು ಈ ಶಾರದಾ ನೈವೇದ್ಯಕ್ಕಿಂತ ಇಟ್ಟಿದ್ರಲ್ಲ ಪ್ರಸಾದದೊಳಗೆ ಮಿಕ್ಸ್ ಮಾಡಿಕೊಟ್ರೆ ಅದನ್ನು ತಿಂದು ಹುಚ್ಚಿ ಥರ ಆಡ್ತಾ ಇರ್ತಾಳೆ ಅಂತ ಅಂದಾಗ ಹೌದು ಗ್ರಾನಿ ಆ ಶಾರದಾ ಸಿದ್ದು ಹುಚ್ಚಿ ಥರ ಆಡಬೇಕು, ಇಬ್ಬರು ಆಡೋದನ್ನು ನೋಡಿ ತಾತನಿಗೆ ಸಿಕ್ಕಾಪಟ್ಟೆ ಕೋಪ ಬರಬೇಕು, ಏನಾದರೂ ಪ್ಲ್ಯಾನ್ ಮಾಡೇ ಮಾಡೋಣ, ಹಾಗೆ ಇದನ್ನು ಹುಷಾರಾಗಿ ಮಾಡಬೇಕು ಅಂತ ಅಂದಾಗ ನಾದೇನಿ ತಾನೇ ನೀನೇನು ತಲೆ ಕೆಡಿಸ್ಕೊತೀಯ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಬಾ ಅಂತ ಪಾರಿಜಾತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪ್ರಸಾದ ತೊಗೊಳಕ್ಕೆ ಅಂತ ಈ ಕಡೆ ಅನುಸೂಯ ಶಾರದಾ ಬಂದು ನೋಡ್ತಾ ಇರ್ತಾರೆ. ಅನುಸೂಯ ಹೇಳ್ತಾ ಇರ್ತಾಳೆ ಪ್ರಸಾದ ಎಲ್ಲ ರೆಡಿ ಇದೆ ಕೊಡಬೇಕು, ಆದರೆ ಪೇಪರು ಬಟ್ಲು ಹಾಗೆ ಪ್ಲೇಟು ಏನು ಸಹ ಕಾಣ್ತಾ ಇಲ್ವಲ್ಲ ಶಾರದಾ, ಏನು ಮಾಡೋದು ಅಂತ ಅಂದಾಗ ಇಲ್ಲೇ ಎಲ್ಲೋ ಇರ್ಬೋದು ನೋಡೋಣ ಬನ್ನಿ ಅಮ್ಮ, ಭಟ್ರು ಬೇರೆ ಕಾಣ್ತಿಲ್ಲ, ಇಲ್ಲೆಲ್ಲಾದರೂ ಇಟ್ಟಿರ್ತಾರೆ ಅಂತ ಹುಡುಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ. ಪುಟಾಣಿ ಎಲ್ಲ ರೆಡಿ ಇದೆಯಾ, ಹೊರಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ, ಪ್ರಸಾದ ಕೊಡ್ಬೇಕಣಪ್ಪ ಅಂತ ಅನ್ಬೇಕಾದ್ರೆ ಅಮ್ಮ ಇಲ್ಲೆಲ್ಲೂ ಬಟ್ಲು ಹಾಗೆ ಸೌಟು ಪೇಪರ್ ಏನೂ ಕಾಣ್ತಿಲ್ಲ ಕಣಮ್ಮ ಅಂತ ಅಂದಾಗ ಇಲ್ಲೇ ಎಲ್ಲೋ ಇರ್ಬೋದು ಬಾ ನೋಡೋಣ ಅಂತ ಎಲ್ಲರೂ ಹುಡುಕ್ತಾ ಇರ್ತಾರೆ. ಎಷ್ಟು ಹುಡುಕಿದ್ರು ಏನು ಕಾಣಿಸ್ತಿರ್ಬೇಕಾದ್ರೆ ಸ್ಟೋರ್ ರೂಮಲ್ಲಿ ಇಟ್ಟಿರ್ತಾರೆ ಪೇಪರು ಬಟ್ಲು ಎಲ್ಲನೂ, ಆ ಗ್ಲಾಸ್ ಎಲ್ಲ ತೊಗೊಬರೋಣ ಅಂತ ಮೂವರು ಹೋಗ್ತಾ ಇದ್ರೆ ಸಿಕ್ಕಿದ್ದ ಚಾನ್ಸು ಅಂತ ಪಾರಿಜಾತ ಜೊತೆ ಅಲ್ಲಿ ಬರ್ತಾರೆ. ನೋಡು ಗ್ರಾನಿ ಇದೇ ಚಾನ್ಸು, ಪ್ರಸಾದದೊಳಗೆ ನೀನು ಈ ಮತ್ತನ್ನ ಮಿಕ್ಸ್ ಮಾಡು ಅಂತ ಅಂದಾಗ ಜನಗಳಿಗೆ ಕೊಡಬೇಕಾಗಿದ್ದ ಮಜ್ಜಿಗೆ ಒಳಗಡೆ ಈ ಮತ್ತೆ ಬರೋ ಔಷಧಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಬ್ಬರು ತುಂಬ ಖುಷಿಯಿಂದ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ತುಂಬ ಖುಷಿಯಿಂದ ಇಬ್ಬರು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಪ್ರಸಾದ ವಿತರಣೆ ಮಾಡಬೇಕು ಅಂತ ಮನೆಯವರೆಲ್ಲೂ ಬಂದಿರಬೇಕಾದ್ರೆ ಶಾರದನ ಕೈಲಿ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಭಗವಂತ ಇವತ್ತು ನಿನ್ನ ಪೂಜೆನ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದೀವಿ, ನಮ್ಮ ಬೆನ್ನೆಲುಬಾಗಿ ಯಾವಾಗಲೂ ನೀನು ನಿಲ್ತೀಯ ಅಂತ ನಂಬಿದ್ದೀನಿ, ಹಾಗೆ ಎಲ್ಲರನ್ನೂ ಕಾಪಾಡು, ನಮ್ಮ ಸಿದ್ಧಾರ್ಥ್ ಸರ್ಗೆ ದಯವಿಟ್ಟು ಅವರ ಫ್ಯಾಮಿಲಿನ ವಾಪಸ್ ಕೊಡು, ಅವ್ರ ಮುಖದಲ್ಲಿ ನಗುನ ಮೂಡಿಸು ಭಗವಂತ ಅಂತ ಬೇಡ್ತಾ ಇದ್ರೆ ಈ ಕಡೆ ಶಾರದಾನ ನೋಡಿ ಸಿದ್ದು ಸಹ ಅಪ್ಲಿಕೇಶನ್ ಹಾಕ್ತಾ ಇರ್ತಾನೆ ದೇವರಿಗೆ, ಭಗವಂತ ಶಾರದವರು ಏನು ಬೇಡ್ಕೊತಿದ್ದಾರೆ ಅದನ್ನು ಈಡೇರಿಸು ಅಂತ ಅಂದ್ಬಿಟ್ಟು ನೀವು ದೇವರಿಗೆ ಅಪ್ಲಿಕೇಶನ್ ಹಾಕಿದರೆ ದಯವಿಟ್ಟು ಪ್ರಸಾದ ವಿತರಣೆ ಮಾಡೋಣ ಶಾರದವ್ರೆ ಅಂತ ಅಂದಾಗ ಸರಿ ಸರ್ ಅಂತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಮೊದಲನೇ ಪ್ರಸಾದ ನನಗೆ ಕೊಡಬೇಕಮ್ಮ, ಇಬ್ಬರು ಒಟ್ಟಿಗೆ ತಿನ್ನೋಣ ಅಂತ ಅಂದಾಗ ಸರಿ ಬಂಗಾರ ಅಂತ ಹೇಳ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾನೆ ಅಪ್ಪ ಬೇಡವಾ ಅಂತ ಅಂದಾಗ ಅಪ್ಪ ನೀವು ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅರ್ಚಕರು ಹೇಳ್ತಾ ಇರ್ತಾರೆ ನೋಡಿ ರಾಯರೇ
ಎಷ್ಟೋ ವರ್ಷಗಳಿಂದ ನೀವು ಶಿವರಾತ್ರಿ ಹಬ್ಬದ ದಿನ ಎಷ್ಟೋ ದಾನ ಧರ್ಮಗಳನ್ನು ಮಾಡ್ತಾ ಬಂದಿದ್ದೀರಾ. ನಿಮ್ಮ ಹಿರಿಯರು ಮಾಡಿ ಸಂಪ್ರದಾಯಗಳನ್ನು ನೀವು ಅದೇ ರೀತಿ ಪಾಲಿಸ್ಕೊಂಡು ಬಂದಿದ್ದೀರಾ. ನಿಮಗಂತೂ ತುಂಬ ಹೆಮ್ಮೆ ಆಗುತ್ತೆ. ನೀವು ಮಾತ್ರ ಅಲ್ಲ, ನಿಮ್ಮ ಮೊಮ್ಮಗನು ಇದೇ ಬುದ್ಧಿನ ಕಲ್ತಿದ್ದಾನೆ, ಹಾಗೆ ಇದೇ ರೀತಿ ಪಾಲನೆ ಮಾಡ್ತಾ ಇದ್ದಾರೆ. ನಿಮ್ಮ ಮೊಮ್ಮಗ ಅದ್ರಲ್ಲಿ ಕಮ್ಮಿನ ಅಂತ ಅನ್ಬೇಕಾದ್ರೆ ತಾತ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಸಿದ್ದು ಮುಖನ ನೋಡ್ತಾ ಇದ್ರೆ, ಈ ಕಡೆ ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಒಳ್ಳೆ ಕೆಲಸ ಮಾಡ್ದೆ ಕಣೋ ಸಿದ್ದು ಅಂತ ಹೇಳ್ತಾ ಇದ್ರೆ, ಮುರಳಿ ಎಷ್ಟರಾಗ್ಲಿ ನನ್ನ ಮಗ ಅಲ್ವಾ ಅಂತ ಜಂಬ ಕೊಚ್ಕೊತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಜ್ಯೋತಿಕಾ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಡ್ಯಾಮಿಡ್ ಎಲ್ಲರೂ ಸಹ ಶಾರದಾ ಸಿದ್ದನ್ನು ಹೊಗಳ್ತಾ ಇರ್ತಾರೆ. ನನಗಂತೂ ಕೇಳಿ ಕೇಳಿ ಕಿವಿ ತೂತಾಗಿದೆ ಗ್ರಾನಿ, ಏನಾದರೂ ಒಂದು ಗತಿ ಮಾಡಬೇಕು ಅಂತ ಅಂದಾಗ, ನೋಡ್ತಾ ಇರೋ ಸ್ವಲ್ಪ ಹೊತ್ತ ಪ್ರಸಾದ ವಿತರಣೆ ಆಗಲಿ, ಅದನ್ನು ಕುಡಿದು ಯಾವ ರೀತಿ ಆಡ್ತಾರೆ, ಹುಚ್ಚುರ್ ಥರ ಆಡ್ತಾ ಇರ್ತಾರೆ, ಅವಾಗ ನೋಡು ನಿಮ್ಮ ತಾತನಿಗೆ ಮಾಡ್ತೀನಿ ಅಂತ ಅಂದಾಗ ಆಗಲಿ ವೆಯ್ಟ್ ಮಾಡೋಣ ಅಂತ ನಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎಲ್ಲರಿಗೂ ಸಹ ಸಿದ್ದು ಶಾರದಾ ಪ್ರಸಾದನ ಕೊಡ್ತಾ ಇರ್ತಾರೆ. ತುಂಬ ಖುಷಿಯಿಂದ ಎಲ್ಲರೂ ಸಹ ಪ್ರಸಾದನ ಸೇವನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇದೇನಿದು ಶಾರದಾ ಸಿದ್ದು ಪ್ರಸಾದನ ತೊಗೊಂಡಿಲ್ವಲ್ಲ ಅಂತ ಅಂದ್ಬಿಟ್ಟು ನೀವಿಬ್ರು ತೊಗೊಳ್ಳಿ ಅಂತ ಅಂದಾಗ, ಪರವಾಗಿಲ್ಲ ಅಜ್ಜಿ ಮೊದಲು ನೀವು ತೊಗೊಳ್ಳಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಇಲ್ಲ ನೀವು ತಾನೇ ಪೂಜೆ ಕೂತಿದ್ದು, ತುಂಬ ಹಶ್ವಾಗಿರುತ್ತೆ, ಮೊದಲು ನೀವಿಬ್ರು ತೊಗೊಳ್ಳಿ ಅಂತ ತುಂಬ ಫೋರ್ಸ್ ಮಾಡಿ ಸಿದ್ದು ಶಾರದಾಗೆ ಕುಡಿಸ್ಬಿಟ್ಟು, ನೋಡ್ತಾ ಇರು ಗೋಲ್ಡಿ ಇನ್ನೊಂದು 5 ನಿಮಿಷ ನೋಡು ಈ ಕಡೆ ಯಾವ ರೀತಿ ಆಡ್ತಾರೆ, ಹುಚ್ಚರು ಥರ ಆಡ್ತಾ ಇರ್ತಾರೆ ನೋಡು ಅಂತ ನಗಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.